ಆನೇಕಲ್ನಲ್ಲಿ ಪಟಾಕಿ ಮಳಿಗೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 7 ಇಲಾಖಾ ಅಧಿಕಾರಿಗಳಿಂದ ಏಕಕಾಲದಲ್ಲಿ ನಡೆದಂತಹ ರೇಡ್. ಆನೇಕಲ್ನ ಅತ್ತಿಬೆಲೆ ಚಂದಾಪುರ ಭಾಗದ ಪಟಾಕಿ ಮಳಿಗೆಗಳು ಅಧಿಕಾರಿಗಳಿಂದ ಅನಧಿಕೃತ ಪಟಾಕಿ ಮಳಿಗೆಗಳ ಲೈಸೆನ್ಸ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ಒಂದು ಸಣ್ಣ ಎಡವಟ್ಟಾದ್ರೂ ಒಂದು ಸಣ್ಣ ಅವಘಡಗಳಾದ್ರೂ ಜೀವಗಳೇ ಬಲಿಯಾಗ್ಬಿಡುತ್ತೆ. ಆ ಹೊತ್ತಿರೋ ಬೆಂಕಿಯನ್ನು ಆರಿಸಕ್ಕೂ ಆಗಲ್ಲ. ಪಟಾಕಿ ಮಳಿಗೆಗಳ ದುರಂತಗಳನ್ನ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಈ ಪಟಾಕಿ ಮಳಿಗೆಗಳಿಗೆ ಲೈಸೆನ್ಸ್ ಇದೆಯಾ, ಯಾವ ರೀತಿಯಾಗಿ ಇಟ್ಟಿದ್ದಾರೆ, ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ತಗೊಂಡಿದ್ದಾರೆ, ಹಾಗಾಗಿ ಇದಕ್ಕೆ ಪರಿಶೀಲನೆಗೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ರು. ನಿಯಮ ಪಾಲನೆ ಮಾಡದ ಮಳಿಗೆಗಳಿಗೆ ನೋಟಿಸನ್ನು ನೀಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ, ತೆರಿಗೆ ಇಲಾಖೆ, ಮಾಲಿನ್ಯ ಮಂಡಳಿ, ಪುರಸಭೆ, ಅಗ್ನಿಶಾಮಕ, ಆರ್ಟಿಒ, ಕಂದಾಯ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆಯ ದಾಳಿ ವೇಳೆ ಅನಧಿಕೃತ ಪಟಾಕಿ ಅಂಗಡಿಗಳಿರೋದು ಬೆಳಕಿಗೆ ಬಂದಿದೆ. ಅಗ್ನಿ ಅವಘಡ ಸಂಭವಿಸಿದಾಗ ಸೂಕ್ತ ಮುಂಜಾಗ್ರತೆ ಕ್ರಮಗಳು ಯಾವುದೂ ಇಲ್ಲದಿರೋ ಮಳಿಗೆಗಳಿವೆ. ನೋಡಿ, ಒಂದು ಸಣ್ಣ ಅವಘಡ ಆಗೋಯ್ತು, ಇಮಿಡಿಯೇಟಾಗಿ ಆರಿಸೋಕ್ಕಾದ್ರೂ ನಿಮ್ಮ ಹತ್ರ ಎಲ್ಲ ಇದೆಯಾ? ಖಂಡಿತ ಇಲ್ಲ. ಹಂಗಿದ್ಮೇಲೆ ಹೆಂಗೆ ಓಪನ್ ಮಾಡಿದ್ರಿ? ಏನು ಲೈಸೆನ್ಸ್ ಇದೆ? ಅಗ್ನಿ ಅವಘಡ ಸಂಭವಿಸಿದಾಗ ಏನು ಮುಂಜಾಗ್ರತೆಯನ್ನು ವಹಿಸ್ತೀರಿ ಅಂತ ಕೇಳಿದ್ರೆ ಅಲ್ಲಿ ಉತ್ತರನೂ ಇಲ್ಲ. ಹಾಗಾಗಿ ಮುಂಜಾಗ್ರತೆ ಇಲ್ಲದೆ ನಡೆಸ್ತಾ ಇದ್ದಂಥ ಮಳಿಗೆಗಳು ನಿಯಮಕ್ಕೂ ಮೀರಿ ಅತಿ ಹೆಚ್ಚು ಪಟಾಕಿಯನ್ನು ಒಂದು ಕಡೆ ಶೇಖರಣೆ ಮಾಡಿಟ್ಟಿರೋದು, ಗ್ರೀನ್ ಪಟಾಕಿ ಜೊತೆಗೆ ಮಾಲಿನ್ಯ ಮಾಡುವ ಪಟಾಕಿಗಳ ಶೇಖರಣೆಯ ಎಲ್ಲವೂ ಕೂಡ ಅಲ್ಲಿತ್ತು. ಲೈಸೆನ್ಸ್ ಒಂದೆಡೆ ಇದ್ದರೆ ಮಳಿಗೆ ಮತ್ತೊಂದು ಕಡೆ ಓಪನ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಲೈಸೆನ್ಸ್ ಅಂತ ಹೇಳಿದ್ರೆ ಲೈಸೆನ್ಸ್ ಬೇರೆ ಅಂಗಡಿ ಹತ್ರ ಇದೆ ಅಂತ ಹೇಳಿದ್ದಾರೆ. ಒಂದೇ ಲೈಸೆನ್ಸಲ್ಲಿ ಎರಡೆರಡು ಅಂಗಡಿಗಳನ್ನ ಇವರು ಓಪನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಯಮ ಉಲ್ಲಂಘನೆ ಮಾಡಿರುವಂಥ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ರೀತಿಯಾಗಿ ಲೈಸೆನ್ಸ್ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ತೋರಿಸ್ತಾರೆ, ಅಂಗಡಿ ಮತ್ತೊಂದು ಕಡೆ ಇದೆ. ಒಂದು ಲೈಸೆನ್ಸಲ್ಲಿ 2 ಅಂಗಡಿ ಮೇಂಟೈನ್ ಮಾಡ್ತಿದ್ದಾರೆ. ಇದು ಪ್ರೊಪ್ರೈಟರ್ಶಿಪ್ ಪರ್ಸನ್ ಸರ್, ಎನ್ಎಂ ರಾಜ್ ಟ್ರೇಡರ್ಸ್ ಇದೆ.